ಶ್ರೀರಾಮ ಸೀತೆಯನ್ನ ಅನುಮಾನ ಪಡಿಸಿದ್ರು ಅಂತ ಹೇಳಿ ಬೆಂಕಿಗೆ ಹಾರಿಸ್ದ. ಅದು ಇವತ್ತು ಅಫೆನ್ಸು. ಒಬ್ಬ ಅಡ್ವೊಕೇಟ್ ಆಗಿ ನಾನು ಮಾತಾಡೋದಾದ್ರೆ, ಲಕ್ಷ್ಮಣ ಶೂರ್ಪನಖಿಯ ರೆಕ್ಕೆ ಕಡಿದ್ಬಿಟ್ಟ, ಇಟ್ಸ್ ಎನ್ ಅಫೆನ್ಸ್. ಶ್ರೀಕೃಷ್ಣ ಅರ್ಜುನನಿಗೆ ಆದೇಶ ಮಾಡ್ದ, ಇದು ಸರಿಯಾದ ಸಮಯ, ನೀನ್ ಕರ್ಣ ನೋಡ್ದಾಗ ಕೊಡು, ಇದು ನಿನ್ಗೆ ಆಗಲ್ಲ ಅಂತ ಹೇಳಿ. ಅದನ್ನೆಲ್ಲ ಈಗ ಪ್ರಯೋಗಿಸೋದು ನಮ್ಮ ರಾಜಕಾರಣ ಅವರವ್ರ ಲಾಭಕ್ಕೆ. ಆದ್ರೆ ಗಾಂಧಿ ಈ ರಾಮಾಯಣ ಮಹಾಭಾರತರು ಬರ್ತಕ್ಕಂಥ ಉಪಕಥೆಗಳು ಬರ್ತಕ್ಕಂಥ ದೃಷ್ಟಾಂತಗಳಿಗೂ ಕೂಡ ಮಿಗಿಲಾದ ವ್ಯಕ್ತಿ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವರ ಪ್ರತಿಯೊಂದು ವರ್ಡಲ್ಲೂ ಕೂಡ ಗುರಿ ಒಳ್ಳೇದಿರ್ಬೇಕಾದ್ರೆ ನಾವು ಹೋಗೋ ದಾರಿನೂ ಕೂಡ ನಾವು ಕರೆಕ್ಟ್ ಆಗಿರ್ಬೇಕು. ನಾವು ಕಳ್ಳ ದಾರಿನ ಹಿಡ್ಕೊಂಡು ಒಳ್ಳೆ ಗುರಿ ತಲುಪ್ತೀವಿ ಅನ್ನೋದು ತಪ್ಪು ಅಂತಕ್ಕಂಥದ್ದು ಗಾಂಧಿಯ ನಿಲುವು. ಅದು ಆರಂಭದ ದಿನದಿಂದ ಅವ ಮಗುವಾಗಿ ಬೆಳೆದಿದ್ದರಿಂದ ಅಂತಿಮ ದಿನದವರೆಗೂ ಕೂಡ ಅದನ್ನೇ ಅವ್ರು ಪಾಲನೆ ಮಾಡಿರ್ತಕ್ಕಂಥದ್ದು ಗಾಂಧಿ. ನಾವು ಗಾಂಧಿಯನ್ನೇ ಇದನ್ನ ನಾವು ಪ್ರಯತ್ನ ಮಾಡಬೇಕು. ಇದನ್ನ ಆಕ್ಚುಲಿ ಈಗ ನಾವು ಮಾಡಬೇಕಾದಂತ ಕೆಲಸ ಏನು ಅಂತ ಹೇಳಿದ್ರೆ, ಗಾಂಧಿ ವಿಚಾರದಾಗ ಅಂಬೇಡ್ಕರ್ ವಿಚಾರಗಳನ್ನ ಜನರಿಗೆ ನಾವು ತಿಳಿಸುವಂಥದ್ದು. ಸುಮಾರು ಯೋಚನೆ ಮಾಡಿ, 70ರಿಂದ 100 ದೇಶಗಳಿಗೆ ಮಿಕ್ಕಿ ಇವತ್ತು ಪ್ರತಿಯೊಂದು ದೇಶದಲ್ಲೂ ಗಾಂಧೀಜಿಯ ಪ್ರತಿಮೆ ಇದೆ. ಗಾಂಧೀಜಿ ನಮ್ಮ ಮೋದಿ ಸಾಹೇಬರು ಹೇಳ್ತಾರೆ, ಪ್ರಧಾನಮಂತ್ರಿಗಳು 82ನೇ ಇಸ್ವಿನಲ್ಲಿ ಗಾಂಧಿ ಈ ಪ್ರಪಂಚಕ್ಕೆ ಗೊತ್ತಾಗಿದ್ದು ಅಂತ. ಇವ್ರ ಪುಸ್ತಕ ಓದಲೇ ಇಲ್ವಾ ಅಂತ 1ನೇ ಕ್ಲಾಸಿಗೆ ಹೋಗಿ ಡೌಟ್ ನನಗೆ. ಯಾಕಂದ್ರೆ 1ನೇ ಕ್ಲಾಸಿಂದ ಹೈಸ್ಕೂಲ್ ಅವ್ರಿಗೆ ಓದುವಾಗ ಗಾಂಧಿದು ಒಂದು ಫೋಟೋ ಇದ್ದೇ ಇರುತ್ತೆ, ಪುಸ್ತಕದಲ್ಲೇ ಇರುತ್ತೆ, ಒಂದು ಪಾಠನಲ್ಲೇ ಇರುತ್ತೆ. ಬಟ್ ಈ ರೀತಿ ಮಾಡ್ಯಾರೆ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಇವರು ಆ ಡಿಗ್ರಿ ಸ್ಕೂಲ್ ಸರ್ಟಿಫಿಕೇಟ್ ತಗೊಂಡಿರ್ಬೇಕಂತ ಅನುಮಾನ. ಯಾಕೆಂದ್ರೆ 82ರಲ್ಲಿ, ಯಾಕೆಂದ್ರೆ ಯೋಚನೆ ಮಾಡಿ, ಇವತ್ತು ಚೈನಾದಲ್ಲಿ 1ನೇ ಕ್ಲಾಸಿಂದ PhD ಅವರಿಗೆ ಗಾಂಧಿ ಸಬ್ಜೆಕ್ಟ್ ಇದೆ. ವಿದೇಶದಲ್ಲಿ 150 ದೇಶಗಳಿಗೆ ಹೆಚ್ಚಿಗೆ ಗಾಂಧಿ ಅಧ್ಯಯನ ಕೇಂದ್ರಗಳಿದ್ದಾವೆ. ಇಡೀ ಪ್ರಪಂಚದಲ್ಲಿ ಗಾಂಧಿ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳು 35,000ದಿಂದ 40,000 ಪುಸ್ತಕಗಳು ಬಂದಿವೆ. ಪ್ರಪಂಚದಲ್ಲಿ ಯಾವ ವ್ಯಕ್ತಿಯ ಬಗ್ಗೆನೂ ಕೂಡ ಆ ರೀತಿ ಬಂದಿಲ್ಲ. ಇದನ್ನ ನಾವು ಹೇಳ್ಬೇಕಲ್ಲ, ಇದನ್ನ ಜನರಿಗೆ ತಿಳಿಸ್ಬೇಕಲ್ಲ. ನೀವು ಒಂದು 20 ರೂಪಾಯಿದು ಒಂದು ಗಾಂಧಿ ಭವನದಲ್ಲಿ ಪುಸ್ತಕ ಸಿಗುತ್ತೆ, ಅದನ್ನ ತೆಗೆದು ಓದಿದ್ರೆ ಬರೀ 25 ರೂಪಾಯಿಗೆ ಅದ್ರೊಳಗೆ ಯಾರ್ಯಾರ ಐನ್ಸ್ಟೀನ್ ಅವನ ವಿಜ್ಞಾನಿ, ಅವ್ರ ಮನೆಯಲ್ಲಿ ಯಾರದೂ ಫೋಟೋ ಹಾಕಿಲ್ಲ, ಗಾಂಧಿ ಮಾತ್ರ ಆಗಿಲ್ಲ, ಅವನು ಅಮೆರಿಕ. ಈ ಮೋದಿಗೆ, ನಮ್ಮ ವಿಜೇಂದ್ರಗೆ ಇವ್ರಿಗೆ ಏನ್ ಕಾಯಿಲೆ ಇರ್ತಿದೆ ಗೊತ್ತಿದೆ. ಈ ಜಗತ್ತಲ್ಲಿ ಯಾರ್ಯಾರು 1981ನೇ ಇಸ್ವಿನಲ್ಲಿ 52 ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ವಿಜ್ಞಾನಿಗಳು ಒಂದು ರೆಸಲ್ಯೂಷನ್ ಮಾಡ್ತಾರೆ, ಮುಂದೆ ಈ ಪ್ರಪಂಚಕ್ಕೆ ಬಹಳ ಕಷ್ಟ ಇದೆ, ಗಾಂಧಿ ವಿಚಾರಧಾರೆಯನ್ನ ಮತ್ತು ಆರ್ಥಿಕ ನೀತಿಯನ್ನ ನಾವು ಅಳವಡಿಸಬೇಕು ಅಂತ. ಬಹಳಷ್ಟು ಜನರದ್ದು ಏನಂತ ಹೇಳಿದ್ರೆ, ಈ ಓದೋದೇ ಭಾರಿ ತೊಂದರೆ ಡಾಕ್ಟ್ರೆ, ಓದೋದೇ ಸಮಸ್ಯೆ ದೇಶಕ್ಕೆ. ಅವರು ಈ ಗಾಂಧಿನೂ ಓದ್ಕೊಂಡಿಲ್ಲ, ಅಂಬೇಡ್ಕರ್ನೂ ಓದ್ಕೊಂಡಿಲ್ಲ, ಅವ್ರು ಓದಿಲ್ಲ. ಅವ್ರವ್ರ ವೃತ್ತಿನಲ್ಲಿ ಅವ್ರು ಮಾಸ್ಟರ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಬಟ್ ಮನುಷ್ಯತ್ವ ಮಾನವೀಯತೆ ಲೆಕ್ಕ ಹಾಕಿದ್ರೆ ಅವ್ರು LKG ಮೇಲೆ ಬಂದಿದ್ರು ಬಹಳಷ್ಟು ಜನ. ಈಗ ನಮ್ಮಲ್ಲಿ ಚುನಾವಣೆ ಮಾಡ್ತೀರಿ ನೀವು ವಿಧಾನ ಪರಿಷತ್ತಿಗೆ, ಟೀಚರ್ಸಿಗೆ, ಅವರೆಲ್ಲ ಶಿಲ್ಪಿಗಳಲ್ವಾ ಮಕ್ಕಳದ್ದು. ಎಷ್ಟು ನಡೆಯುತ್ತೆ? IMA ಕ್ಲಬ್ ಅಲ್ಲಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಡೆಯುತ್ತೆ, ಅಲ್ಲೂ ದುಡ್ಡೆ. ನಮ್ಮ ಬಾರ್ ಅಸೋಸಿಯೇಷನ್ ಲಾಯರ್ ಅಂತವ್ರು, ಅಲ್ಲೂ ದುಡ್ಡೆ. ಈ ಓದ್ದವರೆಲ್ಲ ಸೇರ್ಕೊಂಡು ಜಲ್ಲಿ ಹಾಕೋನಿ ಬೈಯೋದು, ಇವನಿಂದ ದೇಶ ಹಾಳಾಯ್ತು ಅಂತ. 90% ಇವರೇ ಹಾಳು ಮಾಡ್ತಿರೋದು, ಇವರೇ ಹಾಳು ಮಾಡ್ತಿರೋದು. ಇವ್ರು ಮಾಡೋ ಕೆಲಸ ಏನಂತ ಹೇಳಿದ್ರೆ, ಅವನ ಮಗಳಿಗೆ ಕ್ಯಾನ್ಸರ್ ಆಗಿರುತ್ತೆ, ಮಗುವಿಗೆ ಶೂಟ್ ಕೊಡ್ಸಕ್ಕಾಗಲ್ಲ, ಪುಸ್ತಕ ಕೊಡಕ್ಕಾಗಲ್ಲ ಅಂತ 2,000 ರೂಪಾಯಿ ತಗೊಂಡ್ರೆ ಅವನು ಭ್ರಷ್ಟ ಅಂತೀವಿ. ಇವ್ರು AC ರೂಮ್ ಅಲ್ಲಿ ಬಿಟ್ಕೊಂಡು 10 ಕೋಟಿನಿ ಎಳ್ಕೊಂಡು ಹೋಗ್ತಾರೆ. ಇವ್ರು ಎಜುಕೇಟೆಡ್, ಒಂದ್ ಶೂರಿಗೆ 2 ಲಕ್ಷ ಬೇಕು, ಈ ರೀತಿಯ ವ್ಯವಸ್ಥೆನ ಇದನ್ನ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಇದು ಈ ದೇಶ ಯಾತಕ್ಕೆ, ಈ ದೇಶ ಇವತ್ತು 35ರಿಂದ 40 ಕೋಟಿ ಜನ ಬಡವರಿದ್ದಾರೆ. ಹಾಗಾಗಿ ಯಾಕೆ ಇವತ್ತು ತಾಳಿ ಸರ ಕರೀತಾ ಇದ್ದಾರೆ, ಕಿವಿ ಹರಿತಾ ಇದ್ದಾರೆ, ದುಡ್ಡು ಕರೀತಾ ಇದ್ದಾರೆ? ನಾವು ಎಜುಕೇಶನ್ ಕೊಟ್ಟಿದ್ದೀವಿ, ಹೊರಗೆ ಬಂದ ತಕ್ಷಣ ಉದ್ಯೋಗ ಕೊಡಲ್ಲ ನಾವು.
ಉದ್ಯೋಗ ಕೊಡಬೇಕು. ಉದ್ಯೋಗ ಕೊಡದೇ ಇದ್ರೆ ಕದಿಲೇಬೇಕು. ಒಂದು ಹೇಳ್ತೇನೆ ನಾನು, ಇದನ್ನು ನಾನು ವಿದೇಶದಲ್ಲಿ ಹೋದಾಗಲೂ ಕೂಡ ನಾನು ಇದು ಹೇಳಿದ್ದೇನೆ. ನಾವೆಲ್ಲ ಕೂತಿದ್ದೀವಿ ಭೂಮಿ, ಇದಕ್ಕೆ ಜಾತಿ ಧರ್ಮ ಇಲ್ಲ. ನೀರು ಕೊಟ್ಟಿದ್ದಾರೆ, ಅದಕ್ಕೂ ಜಾತಿ ಧರ್ಮ ಇಲ್ಲ. ಲೈಟಿಗೆ ಜಾತಿ ಧರ್ಮ ಇಲ್ಲ. ಗಾಳಿಗೆ ಜಾತಿ ಧರ್ಮ ಇಲ್ಲ. ಗಾಳಿ ಜಾತಿ ಧರ್ಮ ಇಲ್ಲ. ಇನ್ನೊಂದು ಅರ್ಧ ಗಂಟೆ ನಾ ಭಾಷಣ ಮಾಡಿದ್ರೆ ಒಬ್ಬೊಬ್ಬರು ಎದ್ದು ಊಟಕ್ಕೆ ಹೋಗ್ತೀರಿ. ಹಸಿವಿಗೂ ಜಾತಿ ಧರ್ಮ ಇಲ್ಲ. ಸಿ ಯು ಹ್ಯಾವ್ ದ ಆನ್ಸರ್ ಟು ದಟ್ ಒನ್. ಹಸಿವಿಗೆ ನಾವು ಉತ್ತರ ಕೊಡ್ಬೇಕು. ಇವತ್ತು ಈ ಪ್ರಪಂಚದ, ಈ ದೇಶದ, ಈ ರಾಜ್ಯದ ಎಲ್ಲ ರಾಜ್ಯದಲ್ಲೂ ಕೂಡ ಹಸಿವಿಗೆ ನಾವು ಅಡ್ರೆಸ್ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿ ಹೊರಗೆ ಬಂದಿದ್ದಾನೆ ಅಂದ್ರೆ, ಎಜುಕೇಶನ್ ಮುಗಿಸ್ಕೊಂಡು ಹೊರಗೆ ಬಂದಿದ್ದಾನೆ ಅಂದ್ರೆ ಅವನಿಗೆ ನಾವು ಮೂಲಭೂತವಾಗಿ ಉದ್ಯೋಗ ಕೊಡಬೇಕು. ಇಲ್ಲ ನೀವು ಅವರಿಗೆ ಪೆನ್ಷನ್ ಏನಾದ್ರು ಕೊಡ್ಬೇಕು, ಅವನ ಬದುಕಿಗೆ ಏನಾದ್ರು ಕೊಡ್ಬೇಕು. 1931 ಇಸ್ವಿನಲ್ಲಿ ಬಾಂಗ್ಲಾ ಫೆಮೇನ್ ಆಗುತ್ತೆ. ಉತ್ತರ ಪ್ರದೇಶ್, ಬಿಹಾರ್, ಬಾಂಗ್ಲಾ ಅಂದ್ರೆ ವೆಸ್ಟ್ ಬೆಂಗಾಲ್ ಎಲ್ಲ ಸೇರಿ. ಆಗ ನೆಹರು ಒಂದು ಭಾಷಣ ಮಾಡ್ತಾರೆ. ಆ ಭಾಷಣ ಏನ್ ಗೊತ್ತಾ ನಿಮಗೆ? ಪ್ರಕೃತಿ ನಮಗೆ ಸೃಷ್ಟಿ, ಪ್ರಕೃತಿ ನಮಗೆ ಹುಟ್ಟನ್ನು ಕೊಟ್ಟಿದೆ, ಹಸುವಿನಿಂದ ನೀವು ಸಾಯ್ಬೇಡ. ಹಸುವಿನಿಂದ ಕದ್ದಾದ್ರೂ ಪರವಾಗಿಲ್ಲ, ಬಟ್ ಹಸುವಿನಿಂದ ಸಾಯ್ಬೇಡ ಅಂತ. ಮಗು ಪ್ರಕೃತಿಯ ಸೃಷ್ಟಿ. ಹುಟ್ಟಿದ ತಕ್ಷಣ ಅಳುತ್ತೆ, ನೀರು ಕೇಳುತ್ತೆ, ಹಾಲು ಕೇಳುತ್ತೆ. ಸಿ ನಾವು ಇಟ್ಸ್ ಎ ಡ್ಯೂಟಿ ಆಫ್ ದಿ ಎವ್ರಿ ಅಡ್ಮಿನಿಸ್ಟ್ರೇಟರ್ ಟು ಗಿವ್. ಇದನ್ನ ಕೊಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಅದಕ್ಕೆ ಜಾತಿ ಧರ್ಮ ಇಲ್ಲ. ಇವೆಲ್ಲವೂ ಕೂಡ ನಂತರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹಿಂದೂ ಧರ್ಮದ ನಾನು ಓದ್ಕೊಂಡಿದ್ದೆ. ಹಿಂದೂ ಧರ್ಮ ನಾನು ಪ್ಲೇಯಿಂಗ್ ರೀಡಿಂಗ್, ನಾನು ಸಂಸ್ಕೃತ್ ಅನ್ನ ಕನ್ನಡ ಓದ್ಕೊಂಡಿದ್ದೆ. ಹಿಂದೂ ಧರ್ಮದಲ್ಲಿ ಏನ್ ಹೇಳುತ್ತೆ? ಪ್ರಕೃತಿಯ ಸೃಷ್ಟಿ, ವೇದ ಉಪನಿಷತ್ತು ಎಲ್ಲ. ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ಲೇಖಕ ಯಾರು ಅಂತ ಗೊತ್ತಿಲ್ಲ, ಯಾರು ಬರೆದ್ರು ಅಂತ ಗೊತ್ತಿಲ್ಲ. ಆದ್ರೆ ಇವತ್ತಿದೆ. ಯಾರ್ಯಾರಿಗೆ ಆಸಕ್ತಿ ಇದೆ ಅದನ್ನ ಅಳವಡಿಸ್ಕೊಳ್ಳಿ. ಯಾವುದು ಮನುಷ್ಯ ವಿರೋಧಿ ಇದೆ, ನಮ್ಮ ಬಾಂಧವ್ಯನ ಹಾಳು ಮಾಡ್ತಕ್ಕಂಥ, ಮನುಷ್ಯ ಧರ್ಮವನ್ನು ಹಾಳು ಮಾಡ್ತಕ್ಕಂಥ ವಿರೋಧಿ, ಅವನ್ನೆಲ್ಲ ಕೈ ಬಿಡೋಣ. ನಾನು ಇಡೀ ದಿನ ಪೂಜೆ ಮಾಡಿ ಸ್ವರ್ಗಕ್ಕೆ ಹೋಗೋದು, ಪೂಜೆ ಮಾಡ್ತಾ ಇರಲಿ, ಅಂತ ತೊಂದರೆ ಯಾರಿಗೆ ತೊಂದರೆ ಆಗುತ್ತೆ? ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಅಗತ್ಯ ಇಲ್ಲ. ವಿ ಆರ್ ನಾಟ್ ಎಗೇನ್ಸ್ಟ್ ಎನಿ ರಿಲಿಜಿಯನ್. ಯಾವ ಧರ್ಮ ಜಾತಿ ವಿರುದ್ಧ ಮಾಡೋದು ಬೇಡ. ಆದ್ರೆ ಮನುಷ್ಯ ವಿರೋಧಿ ನಿಲುವುಗಳಿಗೆ ನಾವು ವಿರುದ್ಧ ಮಾಡದೇ ಇದ್ರೆ, ಪರಿವರ್ತನೆ ಮಾಡದೇ ಇದ್ರೆ ಖಂಡಿತವಾಗೂ ಕೂಡ ಅದರಿಂದ ತೊಂದರೆ ಇದೆ. ನಾನು ಹೇಳ್ತಕ್ಕಂಥದ್ದು ಇದನ್ನೇ ನಿಮ್ಮ ಕ್ಷೇತ್ರದವರೇ ಆ ಪುಸ್ತಕನ ನಾನು ಬಹಳಷ್ಟು ಸರಿ ಓದಿದ್ದೀನಿ, ಬಹಳಷ್ಟು ಜನರಿಗೆ ಹಂಚ್ತಾನೆ ಇದ್ದೀನಿ, ಕೊಡ್ತಾನೆ ಇದ್ದೀನಿ. ನಮ್ಮ ದೇವನೂರು ಮಾದೇವರವರದ ಎದೆಗೆ ಬಿದ್ದಾಕ್ಷರ ಮತ್ತು ಯಾರ ಜಪ್ತಿಗೂ ಸಿಗದ ನವಿಲುಗಳು, ಅದರೊಳಗೆ ಮೊದಲನೇ 2 ಪುಟದಲ್ಲೇ ಒಂದು ಮಾತನ್ನು ಹೇಳ್ತಾರೆ. ಒಂದು ಪ್ರಜಾವಾಣಿ ಲೇಖಕ ಬದುಕನ್ನು ತೆಗೆದಿದ್ದಾರೆ. ಹಸಿವಿನ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಇಥಿಯೋಪಿಯಾದಲ್ಲಿ ಆಗಿರ್ತಕ್ಕಂಥ ಘಟನೆನ ಉದಾಹರಣೆ ಮಾಡಿ ಒಂದು ಲೇಖನ ಬರೀತಾರೆ. ಲಾಸ್ಟಿಗೆ ಒಂದು ಸೆಂಟೆನ್ಸ್ ಬರೀತಾರೆ. ಆ ಲಾಸ್ಟ್ ಸೆಂಟೆನ್ಸ್ ಏನು ಅಂದ್ರೆ, ಇಥಿಯೋಪಿಯಾದಲ್ಲಿ ಅನ್ನ ಇರಲ್ಲ, ನೀರಿರಲ್ಲ, ಕುಡಿಯೋ ನೀರಿರಲ್ಲ. ಒಂದು ಮನುಷ್ಯ ಬಿದ್ದಿರ್ತಾನೆ, ಹೇಳಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಉಸಿರಾಟ ಬಿಟ್ಟು ಬೇರೆ ಇಲ್ಲ, ಹಲ್ಲು ಮಾತ್ರ ಕಾಣ್ತಾ ಇರುತ್ತೆ. ನೊಣ ಹೋಗಿ ಹಲ್ಲಿನ ಮೇಲೆ ಕೂತ್ಕೊಂಡು ತಿಂತಾ ಇರುತ್ತೆ. ಅದಕ್ಕೆ ಅವ್ರು ಬರೆದಿರೋದು, ಆ ನೊಣ ಅವನು ತಿಂತಾ ಇದೆ, ಅದು ನನ್ನನ್ನು ತಿಂತಾ ಇದೆ. ಆ ಘಟನೆ ನನ್ನನ್ನು ತಿಂತಾ ಇದೆ. ಇದನ್ನ ನಾವು ಆಲೋಚನೆ ಮಾಡಬೇಕು. ಈಗ ನಾವು ಈ ವ್ಯವಸ್ಥೆನ, ನಮ್ಮ ಕಾಂಗ್ರೆಸ್ ಪಕ್ಷದವರು ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಆರ್ಥಿಕ ನೀತಿನೇ ಬೇರೆ, ಜಾತಿ ಧರ್ಮನೇ ಬೇರೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾನು ಯಾಕೆ ಹಸಿವಿನ ಬಗ್ಗೆ ಮಾತಾಡ್ದೆ ಅಂದ್ರೆ, ಹಸಿವಿನ ಬಗ್ಗೆ ಮಾತಾಡಕ್ ಕಾರಣ, ಹಿಂದೆ ನಾವು ವೈಭವಗಳನ್ನ ಕಾಂಗ್ರೆಸ್ದವ್ರು ನೋಡೇ ಆಗಿತ್ತು. ಯಾಕೆಂದ್ರೆ ನೆಹರು ನೋಡಿದ್ರು, ಗಾಂಧಿ ನೋಡಿದ್ರು, ಇಂದಿರಾ ಗಾಂಧಿ ನೋಡಿದ್ರು, ಮನೆ ಕೊಟ್ರು ಅಂತ ಹೇಳಿ ಓಟ್ ಕೊಟ್ರು. ಈಗ ಬಿಜೆಪಿಯವರು ಜಾತಿ ಧರ್ಮ ನೋಡಿ ಅಂತ ಹೇಳ್ತಿದ್ದಾರೆ. ಈಗ ಆರ್ಥಿಕ ನೀತಿಯಿಂದ ಮಾತ್ರ ನಾವು ಗೆಲ್ತೀವಿ ಅನ್ನೋದು ಇಲ್ಲಿ ನಾವೇನೋ ಎಕ್ಸ್ಟೆಂಟ್ ಆಯ್ತು. ಈಗ ಅಲ್ಲೆಲ್ಲ ಮಾಡಿದ್ರಲ್ಲ, ವರ್ಕೌಟೇ ಆಗಲಿಲ್ಲ. ಏನಾಗುತ್ತೆ ಅಂದ್ರೆ, ನಾನು 5,000 ರೂಪಾಯಿ ಕೊಟ್ಟರೆ, ನೀವು 25,000 ರೂಪಾಯಿ ಕೊಟ್ರೆ ನಂದು ವರ್ಕೌಟ್ ಆಗಲ್ಲ. ಆದ್ರೆ ಈಗ ಏನ್ ಮಾಡ್ತಿದ್ದಾರೆ ಅವರು? ಜಾತಿ ಧರ್ಮ ಮೇಲೆ ಬಿದ್ದಾರೆ. ಅದನ್ನ ಸರಿಪಡಿಸಬೇಕು ಅಂದ್ರೆ ನಮಗೆ ಇವರಿಬ್ಬರೇ ಆಧಾರ ಮತ್ತು ನೆಹರು. ಇವ್ರನ್ನ ನಾವು ಆಧರಿಸಿ ಕಾಂಗ್ರೆಸ್ ಅನ್ನು ಕಟ್ಟದೇ ಇದ್ರೆ ಈ 140 ವರ್ಷಕ್ಕೆ ನನ್ನ ಒಂದು ವಿನಂತಿ ಅಂದ್ರೆ, ನೀವು ಹೇಳಿ, ನಾನು ಮಾತಾಡ್ತೇನೆ, ಏನು ನಮ್ಮ ಸೇವಾದಳ ಇದೆ ಅದನ್ನ ಬಲಪಡಿಸಂತ ಮಾಡಿ ಇವರಿಬ್ಬರು ವಿಚಾರಧಾರೆಗಳನ್ನ, ಯಾಕಂದ್ರೆ ಹೇಗಿದ್ರು ಸರ್ಕಾರದ ಒಂದು ಭಾಗ ಇದೆ, ಅದು ಒಂದು ಡಿಪಾರ್ಟ್ಮೆಂಟ್ ಇದೆ.